ಸಲ್ಲಿಸುತ್ತಾ ಹೌದು ಯಾವ ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಹೌದು ಸೋಮವಾರ ದಿವಸ ಉದಯಿಸಿ ಬಂದಿರತಕ್ಕಂತ ಅವ್ರ್ಯಾರಿ ಸರ ಜಗದ್ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಯಾವ ರೇವಣ ಸಿದ್ದೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಅವ್ರ್ಯಾರಿ ಸರ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಹೌದು ಬಸವಣ್ಣ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಯಾವರಿಪ್ಪ ಚಂದರಗಿರಿ ಗ್ರಾಮದಲ್ಲಿ ತಂದಿ ಬರಮ ಭೂಪಾಲ ತಾಯಿ ಸೂರಮ್ಮ ದೇವಿಯ ಸಂಜಾತನಾಗಿರ್ತಕ್ಕಂಥ ನನ್ನಪ್ಪ ಯಾರಿ ಸರ ಅಲ್ಲದ ಉಗಾಡ ದೇವರ ಸೋಮಘಾತಕ ದೇವರ ಜೋಕುಮುನಿ ದೇವರ ಹರಿವು ಹಾವಿನ ಗಂಡ ಉರಿವು ಕಿಚ್ಚನ ಗಂಡ ಹೌದು ಹೊನ್ನ ಹೊಂಕಳ ಬಂಗಾರದ ಜಡಿ ಹೊಂದಿರತಕ್ಕಂಥ ನನ್ನಪ್ಪ ಯಾರಿಪ್ಪ ಶಿವಶುದ್ಧ ಬೀರೇಶ್ವರ ಕರ್ತೃಗತಿ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ಬೀರಲಿಂಗೇಶ್ವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಅವ್ರ್ಯಾರಿಪ್ಪ ಮಹಾರಾಷ್ಟ್ರ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಭಾರಾಮತಿ ಗ್ರಾಮದಲ್ಲಿ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಗುರುವಿನ ಸಲುವಾಗಿ ಘೋರ ಅರಣ್ಯ ಸಂಚರಿಸಿ ಹುಲಿಗಿಣ್ಣ ತಂದ ಗುರುವಿಗೆ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ನಡೆಸಿ ಹುಲಜಂತಿ ಅನಸಿ ವರ್ಷಕ್ಕೊಮ್ಮೆ ದಿವಳಿಗೆ ನೀವ್ ಯಾಕೆ ನಿಂತೀರಿ ರೊಕ್ಕ ಕೊಡಾಕೈತ್ರಿ ನೀವು ರೊಕ್ಕ ಕೊಡಕ್ ನಿಂತೀರಿ ನಮ್ಗೆ ನಿತ್ತವ್ರು ನೋಡೋಣ ಭಯ ಬರ್ತದ ಯಾಕೆ ಭಯ ಬರ್ತದ್ರಿ ಸರ ನೀವು ರೊಕ್ಕನೂ ಇಲ್ಲ ಏನಿಲ್ಲ ಸುಮ್ಮನೆ ನಿಂತರ ನಮ್ಗೆ ಭಯ ಯಾಕೆ ಭಯ ಬರ್ತದ ಕೇಳಿದ್ರ ನಾವು ನಿನ್ನೆ ದಿವಸ ಜತ್ತ ತಾಲೂಕ ಯಾವ್ರಿಪ್ಪ ಉಟ್ಗಿಗೆ ಹಾಡ್ಕಿಗೆ ಹೋಗಿದ್ದೆವು ಒಟ್ಟಿಗೆ ನೀವು ಬಂದ್ ಹಿಂಗ ಹೆಂಗ್ ದಿಮ್ಮಿನ ಬಲ್ಲಿ ಕಾಲಿ ನಿಂತಿ ಹಿಂಗ್ ಕಾಲಿ ನಿಂತೀರಿ ನೀವು ಕುಲ್ಲಾಗ ಅದಾರ ಇವರು ಅವ ಕುಲ್ಲ ನಿಂತಿದ್ದಿಲ್ರಿ ಕೈಯಾಗ ಏನ್ ತಂದಿನ್ರಿ ಸರ ನಮ್ಮ ಮಗ್ಳು ಬಂದ್ ಒಂದ್ ಚಪ್ಪ ಕೊಳ್ಳಿ ಹಿಡ್ಕೊಂಡಿದ್ದಾವ್ ಹೌದೌದ ಕೈಯಾಗ ನಾ ಕೇಳ್ದವನಿಗೆ ಏನಂತ್ರಿಪ್ಪ ಅಣ್ಣ ಹಿಂಗ ಕೊಳ್ಳಿ ತಗೊಂಡ್ ನನ್ನ ಮಗ್ಳು ನಿಂತ ನನಗೆ ಮಾತಾಡಕ್ ಬರ ನೀ ದೂರ ಸರಿ ಅಂದನ ಏನಂತಾನ್ರಿಪ್ಪ ಅವ ಏನಂದ ನಿನಗೆ ಏನಿಲ್ಲ ಮಾಸ್ತರ್ ನೀ ಸುಮ್ ಮಾತಾಡಂದವ ನಾ ಮಾತಾಡ್ಲತ್ತ ಕೊಳ್ಳಿ ತಗೊಂಡತ್ತ ಹೋದ್ರಿ ಹೋಗಿ ಮತ್ತ ಹೊಳಿ ಬಂದ್ ಮುಂದೆ ನಿಂತವ ಹಿಂಗ ನಾ ಕೇಳ್ದವನಿಗೆ ಏನಂತ್ರಿಪ್ಪ ಕಕ್ಕ ಹಿಂಗ ನಿಂತ ನನಗ್ ಮಾತಾಡಕ್ ಬರಂಗಿಲ್ಲ ನೀ ಜರ ದೂರ ಸರಿ ಅಂದ ನಾ ಅವ ಏನ್ ಅನ್ಬೇಕ ಏನಂತಾನ್ರಿಪ್ಪ ಮಾಸ್ತರ್ ನಿನಗೆ ಅಗಾಳಿ ಹೇಳಿದಿಲ್ಲ ಸುಮ್ಮಾಣಿ ನಿನಗೆ ಏನಿಲ್ಲ ನಿನ್ನ ಯಾವ ಮಕ್ಳು ಟೇಜ್ನಾಗ ಮಾತಾಡಕ್ ಹಚ್ಚಲ್ಲ ಆ ಮಕ್ಳು ಹುಡ್ಕಾಡಕತ್ತಿ ಹಂಗಾಬಾರ್ದತ್ತ ಮಾತ ಪ್ರಸಂಗ ಹಂಗ ಆಗ್ಬಾರ್ದ ಹೌದು ಏನ್ರಿ ಯಾವ ಅಂದಪ್ಪಣ್ಣ ನೀಲಪ್ಪಣ್ಣ ಕೋಳಿ ಸಾಕಿನ ಇದೇ ಅಚ್ಚೇಗಾಂವ್ ಗ್ರಾಮದ ಹಿರಿಯರು ಕೂಡ ಇದೇ ಹಾಲಮತದ ಗುರು ಶಿವನ ಕೇಳಿ ಸಂಘಕ್ಕ ಕೋರೆ ಇವರು ಕೂಡ ಇದೇ ಹಾಲಮತ ಗುರು ಶಿವನ ಕೇಳಿ ಸಂಘಕ್ಕೆ 21 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ ಅವರಿಗೆ ಅದ್ರ ರೇವಣ ಸಿದ್ಧ ಮಾಳಿಂಗರಾಯ ಬೀರಲಿಂಗೇಶ್ವರ ಅಟ್ಟ ಶ್ರೀ ಸಂಪತ್ತ ಭೋಗ ಭಾಗ್ಯವನ್ನ ಕೊಟ್ಟ ಕರೆಸಿ ತಿಳ್ಕೊಂಡ ಆ ಭಗವಂತನ ಪಾದದಲ್ಲಿ ಬೇಡಿಕಿರುವುದು ಹೌದು ಯಾವ ಅರ್ಜುನಣ್ಣ ವಾಗ್ಮಾಡಿ ಸಾಕಿನ ಇದೆ ಅಚ್ಚೇಗಾಂವ್ ಗ್ರಾಮದ ಹಿರಿಯರು ಕೂಡ ಸಂಘಕ್ಕೆ 11 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಾರ ಅವರಿಗಾದ್ರೆ ರೇವಣ ಸಿದ್ಧ ಮಾಳಿಂಗರಾಯ ಬೀರಲಿಂಗೇಶ್ವರ ಅವರು ಮಾಡುವಂತ ಕೆಲಸದೊಳಗೆ ಯಶಸ್ವಿಯಾಗಿ ನಡೆಸಿಕೊಳ್ಳಿ ತಿಳ್ಕೊಂಡ ಆ ಭಗವಂತನ ಪಾದದಲ್ಲಿ ಬೇಡಿಕಿರೋದು ಹೌದು ಯಾವ ಇದೇ ನಮ್ಮ ಹಾಲಮತ ಗುರು ಶಿವನ ಕೇಳಿ ಮಲಕರಣ್ಣ ಕೋಳಿ ಸಾಕಿನ ಈ ಅಚ್ಚೇಗಾಂವ್ ಗ್ರಾಮದ ಹಿರಿಯರು ಕೂಡ 51 ರೂಪಾಯಿ ಕೊಲಾ ಕಾಣಿಕೆ ಕೊಟ್ಟಿರ್ತಾರ ಅವ್ರು ಮಾಡುವಂತ ಕೆಲಸದೊಳಗ ರೇವಣ ಸಿದ್ಧ ಮಾಳಿಂಗರಾಯ ಬೀರಲಿಂಗೇಶ್ವರ ಯಶಸ್ವಿಯಾಗಿ ನಡೆಸಿಕೊಳ್ಳಿ ತಿಳ್ಕೊಂಡ ಭಗವಂತನ ಪಾದದಲ್ಲಿ ಬೇಡಿಕಿರೋದು ಹೌದು ಏನ್ರೈತ್ರಿ ಆ ಕಡೆ ಏನ್ ಗಾಬರಿ ಬೇಡ್ರಿ ಸಾವಕಾಶ ಹೇಳ್ರಿ ಬೀರದೇವರ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಮಹಾರಾಷ್ಟ್ರದ ರಾಜ್ಯ ಸಾತಾರ ಜಿಲ್ಲಾ ಪಲ್ಟಾಣ ತಾಲೂಕಿನ ಹೌದು ಬಾರಾಮತಿ ಗ್ರಾಮದ ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ದಂಪತಿಗಳ ಗರ್ಭದಲ್ಲಿ ಜನಿಸಿ ಬಂದು ಗುರುವಿನ ಸಲುವಾಗಿ ಘೋರ ಅರಣ್ಯ ಸಂಚರಿಸಿ ಹುಲಿಗಿಣ್ಣ ತಂದ ಗುರುವಿಗೆ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತಿ ಅನಿಸಿ ವರ್ಷಕ್ಕೊಮ್ಮೆ ದಿವಳಿಗೆ ಮಾಸಿಗೆ ಶಿವ ಪಾರ್ವತಿನ ಧರಣಿಗಿಳಿಸಿ ಮುಂಡಾ ಸ್ಮೈ ಪಡೆದಿರ್ತಕ್ಕಂಥ ನನ್ನಪ್ಪ ಯಾರಿ ಸರ ಮುತ್ಯ ಮಾಳಿಂಗರಾಯರ ಕರ್ತೃಗತಿ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಮಾಳಿಂಗರಾಯಗ 4 ಮಂದಿ ಮಕ್ಕಳು ಯಾರ್ಯಾರಿಪ್ಪ ರೆಬ್ಬರಾಯ ಬೀರಮುತ್ಯ ಸೋಮಮುತ್ಯ ಕನ್ನಮುತ್ಯ ಆ 4 ಮಂದಿ ಧರ್ಮರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳಿ ಮಾಳಿಂಗರಾಯ ಮುತ್ಯಾಗ 4 ಮಂದಿ ಮಕ್ಕಳಿದ್ರು ಕೂಡ ಮಾಳಿಂಗರಾಯ ಮುತ್ಯಾಗ 4 ಮಂದಿ ಮಕ್ಕಳಿದ್ರು ಕೂಡ ಮತ್ತಾರಿಪ್ಪ
ಬಹಳ ಪ್ರೀತಿಯ ಮಗನಾಗಿರ್ತಕ್ಕಂತ ಅವ್ರು ಯಾರಿಪ್ಪ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹಾ ಉಟಗಿ ಗ್ರಾಮದ ತಂದೆ ಯಂಕಣಗೌಡ ತಾಯಿ ಶಿವಲಿಂಗಮ್ಮನ ಗರ್ಭದಲ್ಲಿ ಜನಿಸಿರ್ತಕ್ಕಂಥ ಹಾ ಬಿಜ್ಜರಿಗೆ ಬುಳ್ಳಣ ಸಿದ್ದೇಶ್ವರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಯಾವ ನನ್ನ ಜ್ಞಾನಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾರಿಪ್ಪ ವಿಜಯಪುರ ಜಿಲ್ಲೆಯ ಬಸವಣ್ಣ ಭಾಗೇವಾಡಿ ತಾಲೂಕಿನ ಹೌದು ಸುಕ್ಷೇತ್ರ ಉತ್ನಾಳ ಗ್ರಾಮದಲ್ಲಿ ಹಿಂಬಾಗಿ ವಾಸಾಗಿರ್ತಕ್ಕಂಥ ನನ್ನಪ್ಪ ಹಾ ಭೀಮಾಶಂಕರ ಮುತ್ತಾರ ಪವಿತ್ರ ಪಾದಗಳು ಸುಧಾ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದು ನನ್ನಲ್ಲಿರ್ತಕ್ಕಂಥ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಹೌದು ಈ ಹಾಲ ಮತದ ದಾರಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಯಾರಿಪ್ಪ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹಾ ದಿವಂಗತ ಪರಮ ಪೂಜ್ಯ ಹಾ ಶ್ರೀ ಹನುಮಂತರಾಯಗೌಡ ಬಿರಾದರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಹಾ ಈ ಕಾರ್ಯಕ್ಕೆ ಕಾರಣಕರ್ತಳಾಗಿರ್ತಕ್ಕಂಥ ಯಾರಿಪ್ಪ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹಾ ಸುಕ್ಷೇತ್ರ ಅಚ್ಚೇಗಾಮಿ ಗ್ರಾಮದಲ್ಲಿ ಹಾ ಈ ಭಕ್ತರ ಭಕ್ತಿ ಮೆಚ್ಚಿ ಹಿಂಬಾಗಿ ವಾಸಾಗಿರ್ತಕ್ಕಂಥ ಆದಿಶಕ್ತಿ ಜಗನ್ನ ಮಾತೆ ಹೌದು ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡುವಂತ ಹಾ ನನ್ನ ತಾಯಿ ಯಾರಿಪ್ಪ ಕೊಂತುಬಾಯಿಯ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ಗ್ರಾಮದ ಹಾ ಒಡೆಯರಾಗಿರ್ತಕ್ಕಂಥ ಯಾರಿಪ್ಪ ಅಚ್ಚೇಗಾಯಿ ಗ್ರಾಮದ ಹಾ ಶೀಲಿ ಸಿದ್ದಮುತ್ತೆ ಮತ್ತು ಶ್ಯಾವಳ ಸಿದ್ದೇಶ್ವರ ಪವಿತ್ರ ಪಾದಕೋಶದ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಹೇಳಿ ಇಲ್ಲಿ ಹಾ ಯಾಕ ಸ್ವಲ್ಪ ತಮ್ಮ ಹಾ ಮಂದಿ ತುಸು ಗದ್ದಲ ಬಾಳ ಗದ್ಲ ಬಾಳತ್ತಮ್ಮ ಚಾ ಜರ ಒಲಿ ಕಳವಿ ಅಲ್ಲ ನೀ ಜರ ಮೈಕ್ ದೂರ ಹಿಡಿದು ಮಾತಾಡ ಹಾ ಮೈಕ್ ಜರ ದೂರ ಹಿಡಿದು ಸಣ್ಣಗೆ ಹೋಲ್ದಾಗದ ಹಾ ಇವತ್ತ ಹೌದು ಆದಿಶಕ್ತಿ ಜಗನ್ನ ಮಾತೆ ಹಾ ಕೊಂತಾದೇವಿ ಒಂದು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ ಇಲ್ಲಿ 2 ಡೊಳ್ಳಿನ ಕಲಾ ಸಂಘಗಳನ್ನ ಕೂಡ್ಸ್ಯಾರಿ ಸರ ಕೂಡ್ಸ್ಯಾರ ಹಾ ಬಹಳ ಒಳ್ಳೆ ಕಲಾವಿದರು ಹೌದು ಮನಮೀಯ ಮದಗೊಂಡ ಮುತ್ತಿಯವರ ಹಾ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯ ಬಳಗದವರು ಹಾ ನಮ್ಮ ಕುಂಬಾರಿ ಗ್ರಾಮದ ಯಾರಿಪ್ಪ ಗೇನ ಸಿದ್ದೇಶ್ವರ ಸಂಘಕ್ಕೂ ಕೂಡ ನನ್ನ ನಮಸ್ಕಾರಗಳನ್ನು ಹೇಳಿ ಹೌದು ಆ ಗೇನ ಸಿದ್ದೇಶ್ವರ ಸಂಘದ ಒಡೆಯರಾಗಿರ್ತಕ್ಕಂಥ ಯಾರಿಪ್ಪ ಒಳ್ಳೆ ಮಾತಿನ ಛಲಗಾರ ಮಾತಿನ ಚತುರಾಗಿರ್ತಕ್ಕಂಥ ಹಾ ನಮ್ಮ ಆಳ್ಗಿ ಪಿಂಟು ಮಾಸ್ತರ್ ಕೂಡ ನಮಸ್ಕಾರಗಳನ್ನು ಹೇಳಿ ಬಹಳ ಒಳ್ಳೆ ಕಲಾವಿದರಿ ಆಳ್ಗಿ ಪಿಂಟು ಮಾಸ್ತರ್ ಹೌದ್ರಿ ಸರ ಇಲ್ಲಿ ಬಹಳ ಸಲ ಬಂದಾರತ್ತವ್ರು ಹಾ ಚಾಯಿನ ಜರ ಗಪ್ ಮಾಡಿ ಈಗ ಮಾತಿಂದ ಲೈನ್ ಹಿಡಿದ ಹಾ ಬಹಳ ಒಳ್ಳೆ ಕಲಾವಿದರು ಹೌದು ಕರ್ನಾಟಕ ಮಹಾರಾಷ್ಟ್ರದೊಳಗ ಹಾ ಅಮೋಕ್ಷದ ಮುತ್ತನ ಮಠ ಮನೆ ಒಳಗೆ ಸದ್ಯ ಮಾತಾಡ್ಲಾಕ ಚಾಣಕ್ಯ ಅನಸ್ಕೊಂಡಾನ ಹಾ ಕರೆ ಗಡಬಡಕ್ ಬಿದ್ದ ಮಾತು ಹೇಳತ್ತಾನ ಹೌದು ಗಡಬಡಕ್ ಬಿದ್ದು ಯಾನಂದ್ರ ನೀವೆಲ್ಲರೂ ಕೇಳಿರಿ ಏನಂದ್ರಿಪ್ಪ ಸಹಜವ ಮಾತಾಡ್ಲತ್ತಿ ಜರ ವಿಷಯ ಕಡೆ ಲಕ್ಷ ಇಡ್ರಿ ಅಣ್ಣಾರ ಇರೋ ತೊಡೆ ಮಂದಿ ನೀವು ಸ್ವಲ್ಪ ಲಕ್ಷ ಇಡ್ರಿ ಮಾತಿನ ಕಡೆ ಇವರು ನಮ್ಮ ಆಳ್ಗಿ ಪಿಂಟು ಮಾಸ್ತರ್ ಮಾತು ಹೇಳಕತ್ತಿದ್ರು ಹಾ ನಮ್ಮ ಹುಡುಗರು ಸ್ವಾಮಾನ ತಗೊಂಡ ಸ್ಟೇಜ್ ಏರಿದ್ರು ಹಾ ಕೊಳ್ಳಾಗ ದಿಮ್ಮ ಹಾಕೊಂಡ ಹಾ ನಾವು ಒಡ್ಡಿ ಒಳಗ ಶಿವಸ್ಥಾನ ಅಂದ್ರ ಅದು ಪವಿತ್ರದ ಹೌದು ಅದು ಎಲ್ಲರಿಗೇನು ಹೊರ ತಾಕಾತನು ಆಗುದಿಲ್ಲ ಹಾ ಅಂತ ಒಡ್ಡಿ ಒಳಗೆ ಶಿವಸ್ಥಾನ ಕೊಳ್ಳಾಗ ಹಾಕೊಂಡ ಹಾ ನಮ್ಮ ಹುಡುಗ ಸ್ಟೇಜ್ ಏರ್ದ ಕೂಡಲೇ ಅಂದ್ ಪಿಂಟು ಮಾಸ್ತರ ಮಾತಾಡ್ಕೋತ ಏನಂತಾರಿಪ್ಪ ಮಾಸ್ತರ ಇವ್ರು ಬಂದ್ರು ನೋಡಿ ಕೊಳ್ಳಾಗ ಡೋಳ್ ಹಾಕೊಂಡು ಹೌದು ಕೊಳ್ಳ ಡೋಳ್ ಹಾಕೊಂಡು ಕರೆಕ್ಟಾ ಹಾ ನೀ ಅಂದಿದ್ದೇನು ತಪ್ಪಿಲ್ಲ ಹೌದು ಇದು ಒಡ್ಡಿ ಒಳಗೆ ಶಿವಸ್ಥಾನದ ಹಾ ನಾವು ಕೊಳ್ಳಾಗ ಹಾಕೊಂಡು ಹೊತ್ತು ಮೆರೆಸ್ಲಕ್ಕೆ ನಾವು ಬಂದಿದ್ದೇವೆ ಜಗತ್ತೇ ತುಂಬಾ ಮೆರಿತೀವಿ ಹೌದು ಮತ್ತ ಅದಕ್ಕೆ ನಾವು ಗೌರವ ಕೊಡ್ಬೇಕಂತ ಹೇಳಿ ಕೊಳ್ಳಾಗ ಡೋಳ್ ಹಾಕೊಂಡು ಅದಕ್ಕೆ ಎಷ್ಟು ಮರ್ಯಾದೆದಿಂದ ಇಲ್ಲಿಗೆ ತರಬೇಕು ಅಷ್ಟು ಮರ್ಯಾದೆದಿಂದ ನಾವು ತಂದಿದ್ದೆವು ಬಂದು ನೋಡಿ ಕೊಳ್ಳಾಗ ಡೋಳ್ ಹಾಕೊಂಡ ಅತ್ತಿದಿ ಮತ್ತೆ ನೀ ಕೊಳ್ಳಾಗ ಡೋಳ್ ಹಾಕೊಂಡು ತರ್ತಿದ್ವು ನೆತ್ತಿ ಮೇಲೆ ಇಟ್ಕೊಂಡು ಬರ್ತಿದ್ವು ತಲೆ ಮ್ಯಾಗ ಇಟ್ಕೊಂಡ್ ಬರ್ತಾರೆ ಸರ್ ಏನ ತಿಳಿದು ಮಾತಾಡುದು ಏನು ತಿಳಿಲಾರ್ದೆ ಮಾತಾಡತ್ತಿದ್ದು ನಿನಗೇನು ಮಾತಾಡತ್ ಯಾರ್ರಿ ಅಂದ್ರು ಏನ ಮಗ್ಗಲ ಯಾರು ಅದಾರ ಅನ್ನೋದು ಗುರುತು ಇಟ್ಕೊಂಡು ಮಾತಾಡೋದು ಏನ ಗುರುತಿಲ್ಲಾರ್ದೆ ಮಾತಾಡಿದು ಈ ಮಾತಂಗಂದಿ ನನಗೆ ನೀ ಹಿಂಗ ಮಾತಾಡತ್ತಿದಿ ಇನ್ನು ಮಗಲ ಬಾಜು ಸಣ್ಣ ಮೇಳಗಳು ಸಿಕ್ಕರೆ ನೀ ಹೆಂಗ್ ಮಾಡ್ತಿ ನನಗೆ ತಿಳಿಲಾರ್ದಂಗ ಅವ್ಕ ಸರಿಯಾಗಿ ಕರ್ಕೊಳ್ಳೋದಿಲ್ರಿ ಅವ ನನಗೊಂದು ವಿನಂತಿ ಇರ್ಲಿ ಏನಂತ್ರಿಪ್ಪ ಅಮೋಕ್ಷದ ಮುತ್ತನ ಮಠ ಮನೆ ಒಳಗೆ ಒಳ್ಳೆ ಕಲಾವಿದಿದಿ ಮಾಳಿಂಗರಾಯ ಮುತ್ತನ ಮಠ ಮನೆಗಳು ಮೇಳಗಳು ಯಾವೇ ಬರ್ಲಿ ಅವಕ್ಕ ಗೌರವ ಕೊಟ್ಟು ಮಾತಾಡೋದು ಕಲಿ ಹೌದು ಅಮೋಕ್ಷದ ಮುತ್ತನ ಮಠ ಮನೆ ಒಳಗೆ ಸಣ್ಣ ಮೇಳಗಳು ಬರ್ಲಿ ಯಾವೇ ಬರ್ಲಿ ಹಾ ಅವಕ್ಕೂ
ನಾವು ಮರ್ಯಾದೆ ಕೊಟ್ಟು ಮಾತಾಡೋದು ನಾವು ಕಲಿಬೇಕಾಗ ಹೌದು ಕಿಗ್ಗತನ ಮಾತಾಡಬಾರ್ದ ಬಂದು ನೋಡಪ್ಪ ಕೊಳ್ಳಾಗ ಡೋಲ್ ಹಾಕೊಂಡು ಹೌದು ಹೌದು ಮತ್ತೆ ನಾವು ಡೋಲ್ ಹಾಕೊಂಡು ಬಂದೀವಿ ಚೌಡಿಕೆ ತಗೊಂಡು ಬರೋ ಮದೇನು ಹಾ ಹಾ ಇಲ್ಲ ಹಾ ಹಾ ನೀನು ಡೊಳ್ಳೆ ತರ ಓದಿದಿ ನಾನು ಡೊಳ್ಳೆ ತರಬೇಕಾಗೈತಿ ಹೌದು ಹೌದು ನೀವು ಡೊಳ್ಳೆ ತರಬೇಕಾಗೈತಿ ನೀವ್ ಮಾತಾಡೋ ಮಾತು ಹೆಂಗ ಆಗ್ಯದ ಅಂತ ಕೇಳಿದ್ರ ಹೆಂಗಾಗ್ಯದ್ರಿ ಸರ ಹೇಳಿದ್ರ ಅವರು ಹಾ ಹಾ ನಾವು ಬಹಳ ಸಲ ಈ ಊರಿಗೆ ಬಂದು ಹೋಗಿದ್ದೆವು ಹೌದು ಹೌದು ಬಸ್ ಮನೆ ಹೋಳಿಗಿದ್ದಂಗ ಹಾ ಹಾ ಇದು ಉತ್ನಾಳದಂದ್ರೆ ಬೀರುಣಿಗೆ ಹೋಳಿಗಿದ್ದಂಗ ಬೀರುಣಿಗೆ ಹೋಳಿಗೆ ನನಗ್ ಬೇಕು ನಿನಗ್ ಬೇಕಂತೇಳಿ ಹಾ ಹಾ ಹೋಳಿಗೆ ಹೊಸ್ತಲ ಒಳಗೆ ಹೋಗುದ್ರಾಗ ಹರ್ಕೊಂಡು ತಿತ್ತಾರಂತಕ್ಕಂತ ಮಾತನ್ನ ಹೇಳ್ಯಾರ ಹೇಳ್ಯಾರಿಪ್ಪ ಇರ್ಲಿ ಹಾ ಹಾ ಬಹಳ ಸಂತೋಷದ ಹಾ ಹಾ ಅವರು ಒಳ್ಳೆ ಕಲಾವಿದ್ರು ಅನ್ಬೇಕಂತ ಅಂದಿಲ್ಲ ಹಾ ಹಾ ಅವ್ರು ಮಾತಾಡಿದ್ರಾಗ ಇವ ಡೊಳ್ಳು ಹಾಕೊಂಡು ಇದ್ರಿಗೆ ಬರೋದಕ್ಕ ಅವ್ರಿಗೆ ಕಣ್ಣಿಗೆ ಹಂಗ ಕಂಡದ ಕಣ್ಣಾಗೂ ಬಹಳ ನಮನಿ ಕಾಣ್ತಾವ ಹೌದು ಹೌದು ಬಹಳ ನಮ್ನಿ ಎಷ್ಟ್ ನಮ್ನಿ ಕಾಣ್ತಾವ್ರಿಪ್ಪ ಒಬ್ಬೊಬ್ಬರ ಕಣ್ಣಾಗ ಒಂದೊಂದು ನಮನಿನೇ ಕಾಣ್ತಾವ ಹಾ 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 ಇಲ್ಲಿ ಎಲ್ಲಾ ಬುದ್ಧಿ ಬರ್ತಕ್ಕಂತ ಮಾತು ಹೇಳೋದ ಮಂದಿ ತೊಡೆಯದಿರಿ ಹೌದು ಹೌದು ತಮ್ಮ ಎಲ್ಲರಿಗೆ ನಮ್ಮನ್ನು ರೊಕ್ಕ ಕೊಟ್ಟು ಎದಕ್ಕೆ ಕರೆಸಿರಿ ಅಂತ ಕೇಳಿದ್ರ ಹಾ ಯಾಕೆ ಕರ್ಸ್ಯಾರಿಪ್ಪ ಇಲ್ಲೆಲ್ಲ ಸಿದ್ಧರ ಇತಿಹಾಸ ಹಾ ಹಾ ಗುರುತಿದ್ದಂತ ಸಭಾ ಐತಿ ಹೌದು ಹೌದು ನಮ್ಮನ್ನ ರೊಕ್ಕ ಕೊಟ್ಟು ನೀವು ಎದಕ್ಕೆ ಕರೆಸಿರತ್ತೆ ಹಾ, ಹಾ. ನಮ್ಮಿಂದ ಏನ್ರೆ ಒಂದು 4 ಮಾತುಗಳನ್ನ ತಮ್ಮ ಮನಸ್ಸಿಗೆ ಮುಟ್ಟಂತ ಮಾತು ಹೇಳ್ತಾರಂತ ಹೇಳಿ ಹಾ ಹಾ ಇಲ್ಲಿ ನಮ್ಮನ್ನ ನೀವು ರೊಕ್ಕ ಕೊಟ್ಟು ಕರೆಸಿರಿ ಹೌದು ಹೌದು ಸುಮ್ಮನೆ ಅವ್ರಿಗೊಂದು ನಾವು ಅನ್ನೋದು ನಮಗೊಂದು ಅವರು ಅನ್ನೋದು ಅಂದು ಹೋಗುದಿಲ್ಲ ಅಂತ ಮೇಳಗಳು 2 ಮೇಳಗಳು ಅಂತವು ಅಲ್ಲ ಹಾ ಹಾ ತಮಗೆಲ್ಲರಿಗೆ ಜೀವನದೊಳಗೊಂದು ಮಾತು ಹೇಳ್ತೀವಿ ನೆನಪಿರ್ಬೇಕ ಹಾ ಏನ್ರಿಪ್ಪ ಮಾತ ಮನುಷ್ಯ ಸಾಗದಂಗ ಹೋಗ್ಬಾರ್ದು ಹಾ ಹಾ ಸಾಗದಂಗ ಹಾ ಹಾ ಸಾಗದಂಗ ಹೋಯ್ತ ಮನುಷ್ಯ ಅಂದ್ರೆ ಕೆಲಸಕ್ಕೆ ದಂಡಿಗೆ ಹಾಯಂಗಿಲ್ಲ ಹೌದು ಹೌದು ಸಾಗದಂಗ ಯಾರು ಹೊಕ್ಕಾರ ಯಾರು ಹೊಕ್ಕರಿಪ್ಪ ಸಾಗದಂಗ ಇಲ್ಲೆಲ್ಲ ನಮ್ಮ ಅಪ್ಪಗಳ ಕಂಪನಿ ದಂಡೆ ಸರಿಸಿ ಕೂತೈತಿ ಹೌದು ಹೌದು ಇದು ಯಾರು ಇದ್ರಿಗೆ ಬಳಗ ಕೂತೈತಿ ನೋಡಿ ನಮ್ಮ ತಾಯಿ ಬಳಗ ಹಾ ಅವನ್ ಬಳಗ ಸಾಗದಂಗ ಹೋಗಲಾಕ ಇವ್ರಕ್ಕಿಂತ ಇವರೇ ಬಾಳ ಮುಂದದಾರ ಸಾಗದಂಗ ಹೋಗ್ಲಾಕ ಹಾ ಹಾ ಹೆಂಗ ಸಾಗದಂಗ ಹೊಕ್ಕಾರ ಹೆಂಗ್ ಹೊಕ್ಕರಿಪ್ಪ ಸಾಗದಂಗ ಈಗ ಮನಿ ಒಳಗ ಚಾ ಮಾಡ್ತಾರ ಹೌದು ಹೌದು ಚಾ ಮಾಡಿದ್ರಂದ್ರ ಹಾ ಹಾ ಬೀಗರ್ ಬಂದ್ರಂದ್ರ ಚಾ ಹಾಕಿ ಕೊಡ್ತಾರ ಹೌದು ಹೌದು ಚಾ ಹಾಕಿ ಕೊಟ್ರಂದ್ರ ಹಾ ಹಾ ಚಾ ಬೀಗನ ಕೈಯಾಗ ಕೊಡು ಮುಂದ ಹಾ ಹಾ ಆ ಚಾದ ಕಪ್ನ್ಯಾಗ ಒಂದು ನೊಣ ಬಿದ್ದಿರ್ಬೇಕು ನೋಡ್ರಿ ಹೌದು ಹೌದು ನೊಣ ಬಿದ್ದಿತ್ತಂದ್ರ ಏನತ್ತಾರ ಏನಂತಾರಿಪ್ಪ ಐ ಕೋಡಿ ನಾ ನೋಡ್ಲೇ ಇಲ್ಲಿದನ ಇದ್ರ ನೊಣ ಬಿದ್ದತ್ ಕಪ್ಪೆ ಪೂರ ಚೆಲ್ಲಿ ಬಿಡ್ತಾರ ಹೌದು ಹೌದು ಕಪ್ಪೆ ಒಗದ್ ಬಿಡುವ ಕಡೆ ಕಪ್ಪೆ ಹೋಗದ್ ಬಿಡುವ ಕಡೆ ಅಂತಾರ ಹಾ ಹಾ ಪ್ಲಾಸ್ಟಿಕ್ ಕಪ್ಪ ಇಲ್ಲಿ ಕೂತಾರ ಅವ್ರು ಕರೆಕ್ಟ್ ಆಗಿ ಮಾತು ಕೇಳೋದ ಹಾ ಹಾ ಚಾದ ಕಪ್ನ್ಯಾಗ ನೊಣ ಬಿತ್ತು ಚಾನೆ ಪೂರ ಚೆಲ್ಲಿ ಬಿಡ್ತೀರಿ ಹೌದು ಹೌದು ಅದೇ ಬೀಗ ಸಂಜೆ ಟೈಮ್ದಾಗ ಊಟಕ್ಕೆ ಕೂತ ನಿಮ್ ಮನ್ಯಾಗ ಹಾ ಹಾ ಊಟಕ್ಕೆ ಕೂತಂತ ಸಮಯದೊಳಗ ಹಾ ಏನಾಗ್ತದ್ರಿಪ್ಪ ಆ ಬೀಗನ ತಾಟ್ನ್ಯಾಗ ಹಾಲ ಸಕ್ಕರೆ ಹಾಕಿರಿ ಮ್ಯಾಲ ತುಪ್ಪ ಹಾಕಲಕ್ ತುಪ್ಪದ ಗಿಂಡಿ ತಂದಿರಿ ಹೌದು ಹೌದು ಆ ತುಪ್ಪದ ಗಿಂಡ್ಯಾಗು ಒಂದು ನೊಣ ಬಿದ್ದದ ಹಾ ಹಾ ನೋಡ್ತಾಳೆ ಹೆಣ್ಮಗಳು ಹಾ ತುಪ್ಪದ ಗಿಂಡ್ಯಾಗ ನೊಣ ಅದ ಹೌದು ಹೌದು 500 ರೂಪಾಯಿಗೆ 1 ಕಿಲೋ ತುಪ್ಪ ಅದ ಹಾ ಹಾ ತುಪ್ಪ ಹೆಂಗ ದಂಡಿ ಉಗಿಬೇಕು ಹೌದು ಹೌದು ಹಗರ್ಕ ಬಟ್ ಹಾಕಿ ಅದೊಂದು ನೊಣ ತೆಗೆದು ಸುಮ್ ನೀರ್ ಬಿಟ್ಟು ಸುಮ್ ಹೊಡ್ರಿ ಹನಿ ನೀರ್ ಹಾಕಿ ಏನೇನೂ ಆಗಿಲ್ಲ ತುಪ್ಪಕ್ಕೆ ಏನೇನೂ ಆಗಿಲ್ಲ ಹಾ ಹಾ ಅಗದಿ ನಿಕ್ಕ ತುಪ್ಪ ಅದತ್ತಾಳ ನೊಣಾರಿ ತೆಗೆದು ಹೋದಳ ಬಟ್ಲಿ ಹೌದು ಹೌದು ಚಾ ಅಂದ್ರ ಹಾ ಹಾ ಕಪ್ಪೆ ಹೋಗಿರಿ ಕಪ್ಪೆ ಹೋಗಿದ ಹಾ ಹಾ ತುಪ್ಪ ಅಂದ್ರ ಹಾ ಹಾ ನೀರ್ ಹಾಕಿ ಹೊಡಿದು ಸುಮ್ ನೀರ್ ಹಾಕಿ ಹಂಗೆ ನುಂಗುದು ಹಾ ಹಾ ಇದಕ್ಕೆ ಏನಂತ ಕರಿತಾರ ಹಾ ಸಾಗದಂಗ ಹೋಗೋದು ಸಾಗದಂಗ ಹೋಗುದತ್ ಕರಿತಾರ ಹೌದು ಹೌದು ಈಗ ಅಂತ್ಯಕ್ರಿಯೆ ಆಕತ್ತು ಹೋಗ್ತೀವಿ ಹಾ ಹಾ ಅಂತ್ಯಕ್ರಿಯೆ ಅಂದ್ರೆ ಗುರ್ತಾಗ್ತದಲ್ರಿ ಹಾ ಗೊತ್ತಾಗ್ತದಲ್ರಿ ಅಂತ್ಯಕ್ರಿಯೆ ಅಂದ್ರೆ ಸತ್ತಲ್ಲಿ ಹೋಗ್ತೀವಿ ಹಾ ಹಾ ನಾವು ಹೋಗ್ತೀವಿ ನೀವು ಹೋಗ್ತೀರಿ ಹೌದು ಹೌದು ಮನಿ ಒಳಗೆ ಬಂದ್ಗಳೇನೆ ಹಾ ಹಾ ಮನ್ಯಾಗ ಹೆಣ್ಮಕ್ಳು ಜಳಕಕ್ಕೆ ನೀರ ಹಾ ಇಡ್ತಾರ ಹಾ ಹಾ ಕಾಯ್ದಿವು ಹೌದು ಹೌದು ಕಾಯ್ದೆ ಇಡ್ತಾರಿಪ್ಪ ಕಾಯ್ದಿದ್ರಲ್ಲಿ ತಣ್ಣೀರ್ ಇಡ್ಲಿ ಹೌದು ಹೌದು ಹೆಂಗೆ ತಲೆಯಾಗಿರ್ಲಿ ಹಾ ಹಾ ನೀರ್ ಇಡ್ತಾರ ಹೌದು ಹೌದು ನಾವು ಜಳಕ ಮಾಡ್ಲಕತ್ತೀವಿ ಅಂದ್ರ ಹಾ ಹಾ ಜಳಕ ಮಾಡೋ ಮುಂದೆ ಒಂದು ತುಸು ದೋತ್ರ ಒಣಗುಳ್ದಿತ್ತಂದ್ರ ಹಾ ಹಾ ಮನ್ಯಾಗ ಹೆಣ್ಮಕ್ಳು ಅತ್ತಾರ ಏನಂತ್ರಿಪ್ಪ ನಮ್ಮ ದೌಳವಂಗೂ ಬುದ್ಧಿನೇ ಇಲ್ಲ ಹಾ ಹಾ ಮನ್ಯಾಗ ಸಣ್ಣ ದೊಡ್ಡ ಮಕ್ಳು ಅದಾವ ಹೌದು ಹೌದು ಹಂಗೆ ಅಡ್ಡಾಡ್ತಾವ ಮಣ್ಣು ಕೊಟ್ಟು ಬಂದ ಹಾ, ಹಾ. ದೋತ್ರ ಹಂಗೆ ಒಣಗುಳಿಸ್ತಾನ ಅದಕ್ಕಿಟ್ಟು ನೀರ್ ಹಾಕಿ ಪೂರಾ ತೋಸತ್ತಳಿ ಹಿಂಗೆ ಹೆಣ್ಮಕ್ಳು ಅತ್ತಾರ ಹೌದು ಹೌದು ದೋತ್ರ ನಾ ಕೇಳ್ತನು ಏನಂತ್ರಿಪ್ಪ ದೋತ್ರ ತುಸು ಒಣಗುಳ್ದದ ನೀರ್ ಹಾಕಿ ತೋಸತ್ತೀರಿ ಹಾ ಹಾ ಕಿಶೆದಾಗ ಹಾ 5 ನೂರದ 10 ನೋಟ್ 5,000 ರೊಕ್ಕ ಅದಾವ ಹೌದು ಹೌದು ಇವಕ್ಕಿಟ್ಟು ನೀರ್ ಹಾಕಿ ತೋರ್ಸೋನಂದ್ರ ಏನಂತಾರ ಹೆಣ್ಮಕ್ಳು ಏನಂತಾರಿಪ್ಪ 5 ಅವಳವನೇ ಅವ್ರನ್ಯಾಕ ತೋರಿಸ್ತಿದಿ ಸುಮ್ನೆ ನೀರ್ ಹೊಡೆದಂಗ ಮಾಡವಕ್ಕ ಸಿಮ್ಮಕ್ ನೀರ್ ಹೊಡಿ ಹಾ ಹಾ ರೊಕ್ಕಿಗೆ ನೀರ್ ಹೊಡೆದಂಗ ಮಾಡೋದು ಹೌದು ಹೌದು ಅರಿವಿ ಅರಿಯ ಪೂರಾ ತೋರ್ಸುದು ಎಷ್ಟು ಸಾಗದಾಗ ಹೋಗೋದದ್ರ ಜೀವನ ಹಾ ಹಾ ಸಾಗದಂಗ ಹಾ ಹಾ ಮನಿ ಒಳಗ ಹಾ ಹಾ ಅತ್ತಿ ಮಾವ ಮೈದನ ಎಲ್ಲರೂ ಊಟಕ್ಕೆ ಕೂತಾರ ಹೌದು ಹೌದು ಸೊಸಿ ಊಟಕ್ಕೆ ನೀಡ್ಲಾಕತ್ತಾಳ ಹೌದು ಹೌದು ಸೊಸಿ ಸೊಸಿ ಹಾ ಹಾ ಇದು ಮಾತು ಬುದ್ಧಿ ಬರ್ತಕ್ಕಂತ ಮಾತು ಇಡ್ತಾ ನಗಿಸಿದೇವ್ ಇನ್ನು ವಿಷಯ ಹೇಳೋದದ ಹಾ ಹಾ ಸೊಸಿ ಊಟಕ್ಕೆ ನೀಡ್ಲಾತ್ತಾಳ ಹೌದು ಹೌದು ಊಟಕ್ಕೆ ಸೊಸಿ ನೀಡು ಮುಂದ ಹಾ ಹಾ ಏನಾಗ್ತದ್ರಿಪ್ಪ ಆ ಸೊಸಿ ಕಾಲಿಗೆ ಹತ್ತಿ ಚರಿಗೆ ಉಳುತ್ತ ಹಾ ಹಾ
ಸೊಸಿ ಕಾಲಿಗೆ ಹತ್ತಿ ಚರಿಗುಳುತ್ತಾರ ಹತ್ತಿದ್ದಕ್ಕೆ ಏನತ್ತಾಳ ಏನಂತಾಳ್ರಿಪ್ಪ ಅತ್ತಿ ನಮ್ಮ ಮನ್ಯಾನವ್ರಿಗೆ ಕಣ್ಣ ನೆತ್ತಿ ಮೇಲೆ ಬಂದವ ಕಣ್ಣು ನೆತ್ತಿ ಮೇಲೆ ತಾಳ ಅತ್ತಿ ಹೌದು ಚರಿಗುಳಿದ್ರ ಚರಿಗುಳ್ತಂದ್ರ ಹಾ ಹಾ ಅದೇ ಚರಿಗೆ ಹಾ ಹಾ ಮಗಳ ಊಟಕ್ಕೆ ನೀಡು ಮುಂದ ಹೌದ ಮಗಳ ಕಾಲಿಗೆ ಹತ್ತಿ ಚರಿಗುಳುತ್ತಂದ್ರ ಏನತ್ತಾಳ ಏನಂತಾಳ್ರಿಪ್ಪ ಅತ್ತಿ ನಮ್ಮ ಮನ್ಯಾನ ಮಂದಿಗೆ ಯಾವ ಸಾಮಾನ್ಯ ಯಾವ ಜಾಗದಾಗ ಇಡಬೇಕು ಗುರ್ತೇ ಇಲ್ಲ ನೋಡ ಮಗಳು ಉಳಿಸಿದ್ರ ಹಂಗ ಇದು ಒಯ್ದು ಸಸಿ ಮೇಲೆ ಹಾಕುದು ಹಾ ಹಾ ನೋಡ್ರಿ ನಿಮಗೆಲ್ಲರಿಗೂ ಹೇಳುದು ಜೀವನದೊಳಗೆ ಹಾ ಏನ್ರಿಪ್ಪ ಶ್ಯಾವಳ ಸಿದ್ದಮುತ್ತನ ಜಾತ್ರೆ ಹೌದು ಆದಿಶಕ್ತಿ ಕೊಂತುಬಾಯಿ ಜಾತ್ರೆ ಅದ ಹಾ ಹಾ ಈ ಜಾತ್ರೆಗೆ ಹೌದು ಮಗಳು ಹಳೆ ಕೂಡಿ ಬರ್ಲಾತ್ತಾರ ಹಾ ಹಾ ಏನು ಮಗಳು ಹಳೆಯ ಮಗಳು ಹಳೆ ಕೂಡಿ ಬರ್ಲಾತ್ತಾರ ಹಾ ಹಾ ಹಳೆನ ಎರಡು ಹೆಗಲ ಮೇಲೆ ಸುಟಗೇಸ ಹೌದು ಕೈಯಾಗ ಕೈ ಚೀಲ ಹಿಡ್ಕೊಂಡ ಹಾ ಹಾ ಕಂಟ್ಲೆ ತಿರುಗತ್ತೆ ಹಳೆ ಜೋತಾಡ್ಕೋತ ಬರ್ಲಾತತಿ ಹೌದು ಮನೆ ಮಗ್ಲಿಕಿನಕ್ಕೆ ಕರಿತಳ ಹತ್ತಿ ಹೊರಗೆ ಬಂದ ಹಾ ಏನತ್ರಿಪ್ಪ ಏ ಸಂಗವಕ್ಕ ಇಲ್ಲಿ ಬಾರ ಹಾ ಹಾ ನಮ್ಮ ಮಗಳು ಹೆಂಗ ಬರ್ತಾಳ ನೋಡ ಹೌದು. ಸೆರಗ ಹಚ್ಚಿ ಹಾ ಕೈಯಾಗ 16,000 ರೂಪಾಯಿ ಮೊಬೈಲ್ ಸಟ್ ಹಿಡ್ಕೊಂಡು ಕುಲ್ಲ ಬರ್ಲಾತ ಹಳೆಯರ ಜೋತಾಳಕತ್ತಿ ಅಡ್ಡು ಹೊತ್ಕೊಂಡು ಬ್ಯಾಗ್ ಹೊತ್ಕೊಂಡ ಯಾನ ತಳಕಿ ಏನಂತಾಳ್ರಿಪ್ಪ ನನ್ನ ಹಳೆ ಹಾ ಹಾ ಬಂಗಾರ ಇದ್ದಂಗ ನನ್ನ ಮಗಳನ್ನ ಬಂಗಾರ ಹಂಗ ನೋಡ್ಕೋತಾಳ ಮಗ್ಲಿಕಿನ ಮನೆಯಕ್ಕೆ ಹೇಳ್ತಾಳ ಹೌದು ಮುಂದೆ 2 ತಾಸು ಮ್ಯಾಲ ಹಾ ಹಾ ಡ್ಯೂಟಿ ಮೇಲೆ ಮಗ ಸೊಸಿ ಹೋಗಿದ್ರು ಮಗ ಸೊಸಿ ಇಬ್ರು ಕೂಡಿ ಬರ್ಲಾತಿದ್ರು ಹೌದು ಮಗನ 2 ಹೆಗಲ ಮೇಲೆ ಸುಟಗೇಸ ಹಾ ಹಾ ಕೈಯಾಗ ಕೈ ಚೀಲ ಹೌದು ಹಿಡ್ಕೊಂಡು ಮಗ ಒದ್ದಾಡ್ಕೋತ ಮುಂದೆ ಹೊಂಟಿತ್ತು ಸೊಸಿ ಹಿಂದ ಕುಲ್ಲಾನೆ ಹೊಂಟಿದ್ರಿ ಹೌದು ಕೈಯಾಗ ದಾರದಲ್ಲಿ ಮೊಬೈಲ್ ಸಟ್ ಹಿಡ್ಕೊಂಡು ಇದು ಮುದುಕಿ ಹೊರಗೆ ಬಂದು ನೋಡ್ತು ಸೊಸಿ ಕುಲ್ಲ ಆಯ್ತು ಮಗ ಅಜ್ಜಿ ಹೊತ್ತಿದ್ದ ಹಾ 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 ಮಗ್ಗಲಿಕಿನ ಮನೆಯಕ್ಕೆ ಒದರ್ತಾಳ ಏನತ್ರಿಪ್ಪ ಏ ಸಂಗವಕ್ಕ ಹಾ ಹಾ ಆಕಿ ಕೇಳಿದ್ ಯಾಕ ದನಿ ಸಣ್ಣ ಆಗೈತಿ ಯಾಕೆ ಕೊಡಿ ಅಂದಳು ಹಾ ಹಾ ಯಾನ ತಳಕಿ ಏನತ್ತಾಳ್ರಿಪ್ಪ ನನ್ನ ಹಾಟ ನೋಡ ಹಾ, ಹಾ. ನನ್ನ ಹಾಟ ಆಕಿನ ಕೈಯಾಗ ನಾಯಿ ಆಗ್ಯಾನ್ರಿ ನಾಯಿ ನೋಡ್ರಿ ಹೆಂಗದ ಮಾತ ನೋಡ್ರಿ ಹಾ ಹಾ ಅಗಳೆ ಹಳೆ ಬರಾಗ ಹಾ ಹಾ ಬಾಳ ಔಷಧ ಹೌದು ನನ್ನ ಮಗಳನ್ನ ಬಂಗಾರ ಇಟ್ಟಂಗಿಟ್ಟಾನತ್ ಅಂದಾಳ ಹಾ ಹಾ ಅಂದಕಿನ ವಿಕಿನೇ ಅದಾಳ ಹಾ ಹಾ ಹತ್ತಿನೇ ಮುಂದ ಸೊಸಿ ಮಗ ಬರ್ಲಾಕತ್ಯಾರ ಹಾ ಹಾ ಸೊಸಿ ಕುಲ್ಲ ಬರೋದ್ ನೋಡಿ ಈಕಿ ಹೊಟ್ಟೆಗೆ ಬೆಂಕಿ ಬಿದ್ದದ ಹೌದು ಮಗನ ಮ್ಯಾಗ ಹೊಡ್ಸ್ಯಾವ ಬ್ಯಾಗ ಮಗಳ ಕುಲ್ಲ ಬಂದ್ರ ಔಷಧ ಹೌದು ಸೊಸಿ ಕುಲ್ಲ ಬಂದ್ರ ಇದಕ್ಕೆ ತ್ರಾಸ ಅದ ಹಾ ಹಾ ನಿಮಗ ಜೀವನದಾಗ ಇಷ್ಟೇ ಹೇಳೋದದ ಹಾ ಏನ್ರಿಪ್ಪ ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂತ ಹೆಣ್ಣು ಮಕ್ಕಳನ್ನ ಹೌದು ನಾವು ಇನ್ನೊಂದೂರಿಗೆ ಲಗ್ನ ಮಾಡಿ ಕೊಟ್ಟಿದ್ದೆವು ಹಾ ಹಾ ಇನ್ನೊಬ್ಬರ ಮನೆ ಒಳಗೆ ಹುಟ್ಟಿರ್ತಕ್ಕಂತ ಹೆಣ್ಣು ಮಕ್ಕಳನ್ನ ಸ್ವಸ್ಥರಾಗಿ ನಮ್ಮ ಮನೆಗೆ ನಡಿಲಾಕ ಕರ್ಕೊಂಡು ತಂದಿದ್ದೆವು ಹೌದು ಬಂದಾರ ನಾವು ನೀವು ಜೀವನದಾಗ ಇಷ್ಟೇ ತಿಳ್ಕೊಬೇಕ ಎಷ್ಟ್ರಿಪ್ಪ ನಮ್ಮ ಹೊಟ್ಟೆಲೆ ಹುಟ್ಟಿರ್ತಕ್ಕಂತ ಮಕ್ಕಳು ನಾವು ಇನ್ನೊಂದು ಮನೆಗೆ ಮಾಡಿ ಕೊಟ್ಟಿದ್ದೆವು ಹಾ ಹಾ ಇನ್ನೊಂದು ಊರಾಗ ಹುಟ್ಟಿರ್ತಕ್ಕಂತ ಹೆಣ್ಣು ಮಕ್ಕಳು ನಮ್ಮ ಮನೆಗೆ ನಡಿಲಾಕ ಸೊಸೆಯಾಗಿ ತಂದಿದ್ದೆವು ಹಾ ಹಾ ಇದು ನನ್ನ ಸೊಸಿ ಅಲ್ಲ ಹಾ ಹಾ ನನ್ನ ಮಗಳು ನನ್ನ ಮನೆ ಬಿಟ್ಟು ಹೋಗ್ಯದಂದ್ರ ಹೌದು. ಇನ್ನೊಬ್ಬರ ಮಗಳು ನನ್ನ ಮನೆ ಒಳಗೆ ಬಂದದಂದ್ರ ಇದು ನನ್ನ ಮಗಳೇ ತಿಳ್ಕೊಂಡು ನೀವು ಯಾರು ಪ್ರಪಂಚ ಮಾಡ್ತೀರ ನೋಡು ನಿಮ್ಮ ಸಂಸಾರ ತನ್ನ ಕದನ ಹತ್ತು ಶಾಸ್ತ್ರ ಹೇಳ್ತಾರೆ ಪುಣ್ಯಾತ್ಮರು ಎಲ್ಲರಿಗೆ ಮಾತನಾಡ್ತಿರ್ಬೇಕು ಹೌದು ಎಲ್ಲರಿಗೆ ಮಾತು ನೆನಪಿರ್ಬೇಕ ಇದನ್ನ ತಿಳ್ಕೊಂಡ ಹಾ ಹಾ ನಾವು ನೀವು ಎಲ್ಲರೂ ನಡಿಬೇಕಾಗ್ಯದ ಪ್ರಪಂಚ ಮಾಡ್ಬೇಕಾಗ್ತದ ಹೌದು ನಾವು ಎದಕ್ಕೆ ಕುಡಿದೆವು ಹಾ ಹಾ ನಮ್ಮಿಂದ ಏನು ಕೆಲಸ ಆಗಬೇಕು ಹಾ ಹಾ ಯಾವ ಸಭಾದ ಒಳಗೆ ಎಂತ ಮಾತುಗಳನ್ನ ಆಡ್ಬೇಕು ಆಡ್ಬೇಕಂತಕ್ಕಂಥದ್ದು ಮನುಷ್ಯನಲ್ಲಿ ಬಹಳ ಇರ್ಬೇಕ ತಲೆ ಒಳಗೆ ಇರ್ಬೇಕ ಹಾ ಹಾ ನಮ್ಮ ಆಳಿಗೆ ಪಿಂಟು ಮಾಸ್ತರ್ ಒಂದು ಮಾತು ಹೇಳ್ದ ಹಾ ಏನ್ ಹೇಳ್ಯಾರಿಪ್ಪ ಸರ್ ಮಾತಾ ಎಂದ ವಿಷಯ ಹಾ ಹಾ ಹೊಸದೇ ಇಡೋದು ಹೊಸಾದು ಎಲ್ಲಿ ವಿಷಯ ಆಗಿರಬಾರ್ದು ಹಾ ಹಾ ಅಂತ ವಿಷಯನ ಇಡಬೇಕಂತ ಹೇಳಿ ಹೌದು ವಿಷಯ ಇಟ್ಟರವ್ರ ಹಾ ಹಾ ಒಂದು ಅನುಕೂಲ ಹಾ ಹಾ ಇನ್ನೊಂದು ಸನುಕೂಲ ಹೌದು ಒಂದು ಅನುಕೂಲ ಇನ್ನೊಂದು ಸನುಕೂಲ ವಿಷಯ ತಂದ ಹಾ ಹಾ ಇನ್ನೂ ತನ ಎಲ್ಲಿ ವಿಷಯ ಆಗಿಲ್ಲ ಹಾ ಹಾ ಈ ಅಚ್ಚೆಗಾಯಿ ಗ್ರಾಮದಾಗ ಈ ವಿಷಯ ಬಿಡ್ತೀನಿ ಅಂತ ಹೇಳಿ ಬಿಟ್ಟ ಅವನಿಗೆ ಹೊಸಾದು ಓ ಪಿಂಟು ಮಾಸ್ತರ ಹಾ ಹಾ ನೀ ಮಾತಾಡೋ ಮಾತು ಹೆಂಗಾಗ್ಯದ ಹೆಂಗಾಗ್ಯದ್ರಿಪ್ಪ ನೀ ಏಟ್ ನೀರಾಗ ಮುಳುಗ್ತಿ ನನಗ್ ಗುರ್ತದ ಹಾ ಹಾ ನಾ ಏಟ್ ನೀರಾಗ ಮುಳುಗ್ತೀನಿ ನಿನಗೂ ದಿನ ಇದನ್ನೇ ಮಾಡ್ತೀವಿ ಇಬ್ರು ನಾವು ಹೌದು ಈ ದಿನ ಚಲೋ ಅದ ಗಾಡಿ ಇದೆ ಇಬ್ರು ನಾವ್ ಇದನ್ನೇ ಮಾಡ್ತೀವಿ ನನ್ನ ಮುಂದೆ ನೀವು ಹೊಸ ತರೋದು ಹೆಂಗಾಗ್ತದ ಗುರ್ತತನ ಹಾ ಹೆಂಗಾತದ್ರಿಪ್ಪ ಇಬ್ರು ದೋಸ್ತರಿದ್ರತ್ತ ಹಾ ಹಾ ನಾವೆಲ್ಲಾ ಜಗತ್ತೇ ನೋಡಿ ಬರೋ ಅಂತೇಳಿ ಒಬ್ಬ ಕರ್ನಾಟಕದಾಗ ಹೋದ ಹೌದು ಕರ್ನಾಟಕದಾಗ ಒಬ್ಬ ಹಾ ಹಾ ಏನೋ ಒಬ್ಬ ಮಹಾರಾಷ್ಟ್ರದಾಗ ಹೋದ ಹಾ ಇನ್ನೊಬ್ಬ ಮಹಾರಾಷ್ಟ್ರದಾಗ ಹೋದ ಒಬ್ಬ ಕರ್ನಾಟಕದಾಗ ಹೋದ ಹೌದು ಆ ಕರ್ನಾಟಕದಾಗ ಹೋದ ಮೊದಲು ಬಂದತ್ರಿ ಅಚ್ಚೆಗಾಯಿ ಗ್ರಾಮಕ್ಕೆ ಹಾ ಹಾ ಅಚ್ಚೆಗಾಯಿ ಗಪ್ಪೆ ಹಾ ಹಾ ಅಚ್ಚೆಗಾಯಿ ಗ್ರಾಮಕ್ಕೆ ಮೊದಲು ಬಂದ ಹಾ ಅಟ್ರೊಳಗೆ ಮಹಾರಾಷ್ಟ್ರ ನೋಡ್ಲಕ್ ಹೋದವನು ಅವನು ಬಂದ ಹಾ ಹಾ ಇವ ಸುಮ್ ಕುಂಡ್ರಬೇಕಿಲ್ರಿ ಇವ ಯಾರು ಹೇಳಕತ್ತ ಇವ ಹಾ ಹಾ ಏನ್ ಹೇಳ್ತಾನಿಪ್ಪ ದೋಸ್ತ ಕರ್ನಾಟಕದಾಗ ಹುಬ್ಳಿಗೆ ಹೋಗಿದ್ದು ನಾವು ಹುಬ್ಳಿಗೆ ಹಾ ಹಾ ಹುಬ್ಳ್ಯಾಗ ಒಂದು ಗೆಣಸಿನಕಾಯಿ ಇತ್ತು ದೋಸ್ತ ಗೆಣಸಿನಕಾಯಿ ಎಂತದಿತ್ತು ಅಂತ ಕೇಳಿ ಎಂತದಿತ್ರಿಪ್ಪ ಇವ ಏನ್ ಅನ್ಬೇಕ್ರಿ ಹಾ ಹಾ ಗೆಣಸಿನಕಾಯಿ ದೋಸ್ತ ಎಂತದಿತ್ತಂದ್ರ ಹಾ ಹಾ 7 ಹಿಂದೂಸ್ತಾನ ಟ್ರಾಕ್ಟರ್ ಹಚ್ಚಿ ಕಿತ್ಲಾಕತ್ತಿದ್ರು ಇನ್ನ ಗೆಣಸಿನಕಾಯಿ ಉಳಿದು ಆಟ ದಮ್ಮ ಗೆಣಸಿನಕಾಯಿ ಇತ್ತಂತ ಇವ ಹೌದು ಹಿಂದೂಸ್ತಾನ್ ಟ್ರ್ಯಾಕ್ಟರ್ ಇವಂಗ ಸಿಟ್ಟು ಬತ್ತು ಹಾ 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 ಹೇಳಕತ್ತ
ಮಾಡ್ತಾನ ಮಗ ಅಂದವ. ಹೌದು ಹೌದು. ದೋಸ್ತ ನಾನು ಮಹಾರಾಷ್ಟ್ರದಾಗ ಬಾಂಬೆದ ಕಡೆ ಹೋಗಿದ್ದ, ಹಾ ಹಾ ನಾನು ಬಾಳ ಅಗಾಧ ನೋಡಿ ಬಂದಿನಂದವ. ಹಾ ನೀ ಯಾನ್ ಅಗಾಧ ನೋಡಿ ದೋಸ್ತ ಕೇಳ್ದ. ಹಾ ಏನ್ ಹೇಳ್ತಾನ್ರಿಪ್ಪ? ದೋಸ್ತ ಬಾಂಬೆದಾಗ ಒಂದು ಹಂಡೆ ತಯಾರು ಮಾಡ್ಲತ್ತಾರ. ಹಂಡೆ 10,000 ಜನ ಮ್ಯಾಲ ನಿತ್ತು ಬಡಿತಿತ್ತು, 10,000 ಜನ ಒಳಗ ಕೂತು ಬಡಿತಿತ್ತು ಅಂದವ. ಹೌದೌದು ಅಂತ ಹಂಡೆ. ಇವ ಕೇಳ್ದ ಪಿಂಟು ಮಾಸ್ತರ್ ಅಂತವ, ಏನಂತ್ರಿಪ್ಪ? ಅಂತ ದೊಡ್ಡ ಹಂಡೆ ಎದಕ್ ತಯಾರು ಮಾಡ್ಲತ್ತಾರ ಅಂದವ. ಹಾ ಹಾ ನೀ ಹುಬ್ಳ್ಯಾಗ ನೋಡಿ ಬಂದಿದ್ಲು ಗೆಣಸಿನಕಾಯಿ ಅದ್ರ ಕುದಿಸ್ಲಕ್ ತಯಾರು ಮಾಡತ್ತಾರ. ಹೌದೌದ ಹುಬ್ಬಳ್ಳಿ ಗೆಣಸಿನಕಾಯಿ. ಪಿಂಟು ಮಾಸ್ತರ, ಹಾ ಇವತ್ತು ನೀ ಎಂತ ಗೆಣಸಿನಕಾಯಿ ತಗೊಂಡು ತಗೊಂಡು ಬಾ, ತಗೊಂಡು ಬಾ. ನನ್ನ ಹಂಡೆ ಸಜ್ಜು ಮಾಡಿಕೊಂಡ ಹೌದ ಹೌದ ನೀ ತಂದಿರ್ತಕ್ಕಂತ ಗೆಣಸಿನಕಾಯಿ ಹಾ ನನ್ನ ಹಂಡೆದಾಗ ಹಾಕಿ ಹಾ ಹಾ ಕುದಿಸಿ ಹಾ ಕೂತಿರ್ತಕ್ಕಂತ ಜನರಿಗೆ ಊಟ ಮಾಡಿಸ್ಲಿಕ್ಕಂದ್ರೆ ಇದು ಉತ್ನಾಳ ಪರಸೂನೆ ಎಲ್ಲ ತಿಳ್ಕೊಬೇಡಿ. ಊರಾಗ ಉತ್ನಾಳ ಪರಸೂನೆ ಎಲ್ಲ ತಿಳ್ಕೊಬೇಡ. ಹೌದ ಹೌದ ಯಾರು ಮಾತಾಡ್ಲತ್ತಿದ್ವು? ಹಾ ಹಾ ಹೊಸ ವಿಷಯ ತಂದಾರ. ಹೊಸ ವಿಷಯ ತಂದನ. ಒಂದು ಅನುಕೂಲ, ಇನ್ನೊಂದು ಸನುಕೂಲ. ಸನುಕೂಲ. ಹೌದ ಹೌದ. ಎಂದ ನನ್ನ ಪಾಲಿಗೆ ಯಾವಾದಿರತ್ತ ಕೇಳಿದ್ರೆ ಯಾವಾಗ ಹಿಡಿತೀರಿ ಸರ? ಸನುಕೂಲ ಅನ್ನೋದೇ ನನ್ನ ಪಾಲಿಗೆ ಇರ್ಲಿ ಇರ್ಲಿ, ಹಾ ಹಾ ಅನುಕೂಲ ಅನ್ನೋದೇ ನಿನ್ನ ಪಾಲಿಗೆ ಇಟ್ಕೋನಿ. ಇಟ್ಕೋರಿ ಚಲೋನೇ ಇಟ್ಕೋ. ಹೇಳಕತ್ತವ ಗಾಡ್ಯಾಗ ಗುಡಿ ಕಡೆ ಮಾಡಿ ಹೊಲ ಗಾಡ್ಯಾಗ ಕೂತ ಏನಂದ? ಹಾ ಏನಂತಾನ್ರಿಪ್ಪ? ಪರಸು ಮಾಸ್ತಾರ ಹಾ ಹಾ ಅನುಕೂಲ ಹಿಡಿತಾನ. ಹೌದ ಹೌದ ಅನುಕೂಲ ಹಿಡಿತಾನ. ಸಲ ಅದು ಅನ್ನೋದು ಹಾ ಎತ್ ಹೊಂಡ್ತಾರ ನಾವು ಯಾಕಂತ ದೌಡೆ ಬಿಟ್ಟನ. ವಿಷಯ ನೀ ಇಟ್ಟಿದಿ. ಹೌದ ಹೌದ ವಿಷಯ ಹಾ ನೀ ಇಟ್ಟಿದಿ. ನೀ ಇಟ್ಟಿದಿ. ಹಾ ಹಾ ನಾ ಹಿಡಿಯವನ ಅದಿನು. ಹೌದು ಹೌದು. ಬರೀ ಅನುಕೂಲ ಹಿಡಿತಾನ. ಅನುಕೂಲ ನಾ ಹಿಡ್ಕೊಂಡಿದ್ರೆ ಎದಕ್ ಸ್ವಾರ್ಥ ಆಗ್ತದ? ನನ್ನಷ್ಟಕ್ಕೆ ಸ್ವಾರ್ಥ ಆಗ್ತದ. ಹೌದು ಹೌದ. ತನಗ ಅನುಕೂಲ ಬಂದಿದ್ದೆ ಹಾ ಹಾ ಹಿಡ್ಕೊಂಡಂಗ ಆಗ್ತದ. ಹಂಗ ಹಿಡ್ಕೊಳವಲ್ಲಾನು. ಹಾ ಹಾ ಇನ್ನೊಬ್ಬರಿಗೆ ಸನುಕೂಲ ಮಾಡವ ನಾನು. ಹೌದು ಹೌದು. ಇನ್ನೊಬ್ಬರಿಗೆ ನಿನಗ ಚಲೋದಾಗ್ಲಿ, ನಾ ಹೆಂಗನೇ ಆಗ್ಲಿ. ಹೌದು ಹೌದು. ಅರೆ ಇನ್ನೊಬ್ಬರಿಗೆ ಯಾವ ಚಲೋದ್ ಮಾಡ್ತಾನ ನೋಡು, ಅವ ನಿಜವಾದ ಆಗ್ಲಕ್ ಸಾಧ್ಯ ಅದ. ಹೌದು ಹೌದು. ಅನುಕೂಲ ಹೆಂಗ ಬರ್ತದ ನೋಡ, ಹಾ ಹಾ ಹಂಗ ಸಾಗವನಿಗೆ ಏನತ್ತಾರ 4 ಮಂದಿ ಹಿರಿಯರ್ ಕೂತಾಗ ಏನಂತಾರಿಪ್ಪ? ಅದೇನು ಮಾತಿನಾಗ ಮಾತಿಲ್ಲಾರ್ದ ತನ್ನ ಅನುಕೂಲ ಹೆಂಗ ಬರ್ತದ ಹಂಗ ಹಾ ನಡೀತದ ತರ. ಹೌದು ಹೌದು. ಇನ್ನೊಬ್ಬರಿಗೆ ಹಾ ಹಾ ಸಹಾಯ ಸಹಕಾರ ಸನುಕೂಲ ಮಾಡ್ಕೋತ ಹೋಗು ಮನುಷ್ಯ ಏನತ್ತಾರ? ಹಾ ಏನಂತಾರಿಪ್ಪ? ಅವ ಎಂತ ಪ್ರಸಂಗ ಇದ್ರು ಬಂದು ಸನುಕೂಲ ಆಗ್ತಾನ ಅಂತ ಹೇಳಿ ಹಾ ಹಾ ಅವನಿಗೆ ಅಂತಾರ. ಹೌದು ಹೌದು. ಅದಕ್ಕೆ ಇರ್ಲಿ, ಹಾ ಹಾ ಜಗತ್ತದೊಳಗ ಸನುಕೂಲ ಅನ್ನೋದು ಹಾ ನನ್ನ ಪಾಲಿಗಿರ್ಲಿ ಅಂತಕ್ಕಂತ ಮಾತನ್ನ ಹೇಳಿ ಇನ್ನು ಅನುಕೂಲ ಬದಲಾಗ ನಮ್ ಸರ್ ಮಾತಾಡ್ತಾರ. ಹಾ ಹಾ ಇದು ಪ್ರಶ್ನೆ ಸಂದ ಮಾತು ಬಾಳ ಆಗ್ಬಾರ್ದು. ಹೌದು ಹೌದು. ಅದಕ್ಕೆ ಯಥಾ ಪ್ರಕಾರ ಒಂದ್ 2 ನುಡಿ ಚಾಲನ ಹಾಡಿ ಚಾನ್ಸ ಯವ್ವ ನೀವೆಲ್ಲಾರು ಏನು ಮಂದಿ ಕೂತಿರ ನೋಡ, ಹಾ ಹಾ ನಿಮ್ಮ ನಗನಗಸ್ತ ಕಾರ್ಯಕ್ರಮ ಕೊಡ್ತೀವಿ ನಾವು. ಹೌದು ಹೌದು. ಈ ಇದ್ದಾಟ ಮಂದಿ ನಾವು ಮನಗಿಸಿದೇವ ಅಂದ್ರೆ ಕಾರ್ಯಕ್ರಮ ಕೊಟ್ಟಂಗಲ್ಲ. ಹಾ ಹಾ ದಯವಿಟ್ಟು ನಮಗೆ ಮಾತಾಡಕ್ ತುಸು ಪರ್ಮಿಷನ್ ಕೊಟ್ರೆ ನಿಮ್ಮ ನಗಸ್ಗೋತ್ ಕಾರ್ಯಕ್ರಮ ನಡೀತಾವ್ ಕೊಡ್ತೀವಂತಕ್ಕಂತ ಮಾತನ್ನ ಕೊಡ್ತೇವಂತಕ್ಕಂತ ಮಾತನ್ನ ಹೇಳಿ ಈಗ ಬಹಳ ಮಾತಾಡೋದ್ರೆ ಒಂದ್ 2 ನುಡಿ ಚಾಲನ ಹಾಡಿ ಹಾ ಹಾ ನಮ್ಮ ಆಳಿಗೆ ಪಿಂಟು ಮಸ್ತರ್ಗ ಚಾನ್ಸ್ ಕೊಡಮ್ರಿ. ಕೊಡು. ಹಾ ಹಾ